ನಮಸ್ಕಾರ. ನಮಸ್ಕಾರ. ಹೆಂಗೆ ಚಿಂತಾಮಣಿ ಚೆನ್ನಾಗಿದೆಯಾ ಈಗ? ನೀವೇ ನೋಡ್ತಾ ಇದ್ರಲ್ಲ, ಈಗ ನೀವು ಬೆಳಗಿಂದ ಸರ್ವೆ ಮಾಡ್ತಾ ಇದೀರಾ, ನೋಡಿದೀರಾ ಯಾವ ತರ ಇದೆ, ರೋಡ್ಗಳು ಯಾವ ತರ ಇದೆ. ಅರ್ಧಂಬರ್ಧ ರೋಡ್ ಕೆಲಸ ಆಗಿದೆ, ನಿಂತಿದೆ. ಮಾತಾಡಿದ್ರೆ ಅಭಿವೃದ್ಧಿ ಅಂತಾರೆ, ಜನರ ಕಣ್ಣಿಗೆ ಏನು ಅಭಿವೃದ್ಧಿ ಕಾಣಿಸ್ತಿಲ್ಲ. ಕಾರ್ಯಕರ್ತರು ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಕೊಂತ ಇದ್ದಾರೆ. ನೋಡ್ಬೇಕು ಇದು ಯಾವ ಮಟ್ಟಕ್ಕೆ ನಿಲ್ಲುತ್ತೆ ಗೊತ್ತಿಲ್ಲ. ಹೆಚ್ಚು 2,000 ಕೋಟಿ ಮೇಲೆ ಬಂದಿದೆಯಲ್ಲ ಚಿಂತಾಮಣಿಗೆ? ಹೌದು ಸರ್, ಬಂದಿದೆ. ಅಭಿವೃದ್ಧಿಗೋಸ್ಕರ ಬಂದಿರೋದು. ಹೌದು, ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ನಿಂತಿದೆ. ಇವಾಗ 1 ವರ್ಷ ಆಯ್ತು ಫುಟ್ಪಾತ್ಗಳು ಎಲ್ಲ ಓಡೋದು. ಅಲ್ಲಿ ಬಡಬಗ್ಗರು ಬದುಕೊಂತಿದ್ರು, ಬೀದಿ ವ್ಯಾಪಾರಸ್ಥರು ಎಲ್ಲ ಬದುಕೊಂತಿದ್ರು. ಏನಾಗಿದೆ ಅವ್ರ ಪರಿಸ್ಥಿತಿ ಏನು ನೋಡ್ಬೇಕಲ್ಲ. ಇವರೇ 20 ವರ್ಷದಿಂದ ಇಲ್ಲಿ ಕಾಂಪ್ಲೆಕ್ಸ್ ಕಟ್ತಾರೆ. ಆ ಕಾಂಪ್ಲೆಕ್ಸ್ ನ 20 ವರ್ಷ ಆಯ್ತು ಕಟ್ಟಿ. ಕಾಮಗಾರಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಡೆಮೊಲಿಷ್ ಮಾಡ್ತಾರೆ. ಅವರೇ ಕಟ್ಸಿರೋದು, ಅವರೇ ಹೊಡೆದಾಕ್ತಾರೆ. 20 ವರ್ಷಕ್ಕೆ ಬಿಲ್ಡಿಂಗ್ ಆಗ್ಬಿಡುತ್ತಾ? ಈಗ ನಾವ್ ಒಂದ್ ಮನೆ ಕಟ್ಟಿದ್ರೆ 60-70 ವರ್ಷ, 100 ವರ್ಷ ಇರುತ್ತೆ. ಹೆಚ್ಚು 70 ವರ್ಷಕ್ಕೆ ಮೋಸ ಇಲ್ಲ. ಹೌದಲ್ವಾ? ಇದು 20 ವರ್ಷಕ್ಕೆ ಕಾಮಗಾರಿ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಡೆಮೊಲಿಷ್ ಮಾಡ್ತಾರೆ. ಕಟ್ಟಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾವ ತರ ಅಭಿವೃದ್ಧಿ ಅಂತ ನೀವೇ ಅರ್ಥ ಮಾಡ್ಕೊಬೇಕು. ಅಲ್ಲಿಗೆ ಅವಾಗ ಕಟ್ಟಿರೋಂತ ಇಂಜಿನಿಯರ್ ಆಗ್ಬೋದು, ಅಲ್ಲಿ ಹಾಕಿರೋ ಬಂಡವಾಳ ಅದಕ್ಕೆ ಮೋಸ ಆದಂಗೆ ಅಲ್ವಾ? 100%. ಯಾರು ಕ್ಲಾಸ್ ಅಲ್ವಾ ಅದು? ಯಾರ್ದು? ಹೌದು, ನಮ್ ಟ್ಯಾಕ್ಸ್ ದುಡ್ಡು ಅಲ್ವಾ? ಜನ ಅದನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ. ಅವ್ರ ಇಷ್ಟ ಬಂದಂಗ ಅಭಿವೃದ್ಧಿ, ಅವ್ರ ಇಷ್ಟ ಬಂದಂಗ ಕೆಲಸ ಮಾಡ್ತಿದಾರೆ, ನಾವು ನೋಡ್ತಿದೀವಿ. ಅಭಿವೃದ್ಧಿ ಹೆಸರಲ್ಲಿ ಲಂಚ ಜಾಸ್ತಿ ತಗೊಂತಾರ, ನಿಜಾನ ಅದು ಆರೋಪ? ಸರ್, ಈಗ ಅದಕ್ಕೆ ಪೂರ್ವವಾಗ್ಲಿ ಕಾಣಿಸ್ತಾ ಇದೆ. ಏನು, ಇಲ್ಲಿನ ಲೋಕಲ್ ಲಿಸ್ಟ್ ಯಾರಿಗೂ ಒಂದು ಕಾಂಟ್ರಾಕ್ಟ್ ಕೊಟ್ಟಿಲ್ಲ. ಕೊಟ್ಟಿರೋ ನಮ್ಮವರೆಗೂ ಬಂದೂ ಇಲ್ಲ, ಯಾರಿಗೂ ಕೊಟ್ಟಿಲ್ಲ. ಎಲ್ಲ ಅಂತರ ಓಪನ್ ಆಗಿ ಹಾಕ್ತಾರೆ. ಇಲ್ಲ ಹೆಂಗ್ ತಗೊಂತಾರೆ ಇವರು ಟೆಂಡರ್ಗಳನ್ನ? ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸರ್. ಗೊತ್ತಿಲ್ದಿರೋದ್ ಬಗ್ಗೆ ನಾವು ಮಾತಾಡೋಣ. ಮಾಮೂಲಾಗಾದ್ರೆ ಟೆಂಡರ್ ಅಂತ ನಾವ್ ಇಂಥ ಕೆಲಸ ಮಾಡ್ತಾರೆ, ಟೆಂಡರ್ ಹಾಕ್ಬೋದು. ಈಗ ಇಲ್ಲಿ ಟೆಂಡರ್ಸ್ ತಗೊಂಡಿರೋರೆಲ್ಲ ನೆರ ರಾಜ್ಯದವ್ರು. ನಮ್ಮ ಲೋಕಲ್ ಲಿಸ್ಟ್ ಯಾರಿಗೂ ಕೊಟ್ಟಿಲ್ಲ. ಓಕೆ, ನೆರ ರಾಜ್ಯದವ್ರಿಗೆ ಏನಕ್ಕೆ ಕೊಡ್ಬೇಕು? ಅಲ್ಲೇ ಪ್ರಶ್ನೆ ಇದೆ, ಏನಕ್ಕೆ ಕೊಡ್ಬೇಕು? ಅವ್ರಿಗೆ ಏನ್ ಕೊಟ್ಟರು ಅಂದ್ರೆ ಆಂಧ್ರ ಕಡೆಯಿಂದ ಲೇಬರ್ ಕಡಿಮೆ ಇರ್ಬೋದೇನೋ, ಅವ್ರು ಕೊಟ್ರೆ ಅಂತ ಒಂದು ಐಡಿಯಾ ಇರ್ಬೋದಲ್ಲ ಶಾಸಕರಿಗೆ. ಅದು ಜನಸಾಮಾನ್ಯರಲ್ಲಿ ಬೇರೆ ತರ ಬರ್ತಾ ಇದೆ. ಅವ್ರ ಕಮಿಷನ್ ಜಾಸ್ತಿ ಕೊಡ್ತಾರೆ, ಇಲ್ಲಿನವ್ರು ಕೊಡಲ್ಲ, ಅವ್ರು ಕೊಟ್ಟಿದ್ದಾರೆ ಅಂತ ಸಾಮಾನ್ಯ ಮಾತಾಡ್ಕೊಂತಾರೆ. ಅದು ಹೇಳ್ತಾ ಇದ್ದೀನಿ ನಾನು. ಅವರ ಲೆಕ್ಕದಲ್ಲಿ ಅಂದ್ರೆ ಆಂಧ್ರದವ್ರು ಕೊಟ್ರೆ ಆಂಧ್ರ ಲೇಬರ್ ಕಡಿಮೆ ಜಾಸ್ತಿ ಇರಲ್ಲ. ಇಲ್ಲಿ 1,000 ರೂಪಾಯಿ ಅಂದ್ರೆ 500 ರೂಪಾಯಿಗೆ ಬಂದ್ಬಿಡ್ತಾರೆ. ಅಲ್ಲ ಸರ್, ಇಲ್ಲಿನವ್ರು ಬದುಕೋದು ಮುಖ್ಯನಾ, ನರರಾಜ್ಯದವ್ರು ಬದುಕೋದು ಮುಖ್ಯನಾ? ಅಭಿವೃದ್ಧಿ ಆಗ್ತಾರದು ನಮ್ಗೆ ಅಲ್ವಾ? ಅಭಿವೃದ್ಧಿ ಆಗ್ತಾರದು ನಮ್ಗೆ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಮ್ಮವ್ರು ಬದುಕ್ಬೇಕಲ್ವಾ? ಹೌದು, ನಮ್ಮವ್ರು. ನಾವು ಟ್ಯಾಕ್ಸ್ ಕಟ್ಟಿ ನಮ್ಮ ರಾಜ್ಯದಲ್ಲಿ ನಾವು ಇದು ಮಾಡಿ ಬೇರೆ ರಾಜ್ಯದವ್ರು ಬದುಕ್ಸೋದಾ? ಹೇಳಿ ನೀವೇ. ಮತ್ತೆ ನೀವು ನೋಡ್ದಂಗೆ ಈ ಚಿಂತಾಮಣಿ ಇನ್ನೆಷ್ಟು ಅಭಿವೃದ್ಧಿ ಆಗ್ಬೇಕು ನಿಮ್ಗೆ ಗೊತ್ತಿರೋ ಮಟ್ಟಿಗೆ? ಸರ್, ಇದುವರೆಗೂ ಅಭಿವೃದ್ಧಿ ಅಂದ್ರೆ ಒಂದು 40-50% ಆಗಿದೆ. ಇನ್ನೂ 50% ಬಾಕಿ ಇದೆ. ನೀರಾಗ ಮತ್ತೆ ಕುಡಿಯೋಕೆ ನೀರೆಲ್ಲ ಇದೆಯಾ? ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಇದೆ. ಮಳೆಗಳು ಬಂದಿಲ್ಲ, ಈಗ ಸರಿಯಾಗಿ ಮಳೆಗಳಾಗಿಲ್ಲ. ನೀರಿನ ಸಮಸ್ಯೆ, ವಾಟರ್ ಸಮಸ್ಯೆ ಇದೆ. ಆಲ್ರೆಡಿ ಟ್ಯಾಂಕರ್ಗಳು ಹೊಡಿತಾ ಇದಾರೆ, ಖಾಸಗಿ ಟ್ಯಾಂಕರ್ಗಳು ಓಡಾಡ್ತಾ ಇದೆ. ಮತ್ತೆ ಇಲ್ಲಿನ MLA ಇಷ್ಟು ಜನ ಇದ್ದಾರೆ, ನಮ್ಮ ಕೋಲಾರ ಆಗ್ಬೋದು, ಚಿಕ್ಕಬಳ್ಳಾಪುರ ಆಗ್ಬೋದು, 2 ಜಿಲ್ಲೆಯಿಂದ ಇರುವಂತ MLA ಕುಡಿಯೋ ನೀರಿನ ಮೇಲೆ ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ? ಸರ್, ಎತ್ತಿನ ಬೆಳೆ ಅಂದ್ರು, ಇದುವರೆಗೂ ಅದರದ್ದು ಸರಿಯಾಗಿ ಯಾವ್ದು ಇಲ್ಲ, ಮಾಹಿತಿನೇ ಇಲ್ಲ. ಏನಾಗಿದೆ ಏನು ಸರಿಯಾಗಿ ಗೊತ್ತಿಲ್ಲ ಯಾರಿಗೂ. ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಎಷ್ಟು ಗೊತ್ತೋ ನಮ್ಗೆ ಅದು ಗೊತ್ತಿಲ್ಲ. ಸಣ್ಣ ಜನಸಾಮಾನ್ಯರಿಗೆ ಏನು ಗೊತ್ತಿಲ್ಲ. ಆತರ ಇದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ನೀರನ್ನ ತಮಿಳ್ನಾಡು ಕೊಡ್ತಾ ಇದಾರೆ ಪ್ರೆಸೆಂಟ್ ಗೆ. ಇಲ್ಲಿ ಕುಡಿಯಕ್ ನಮ್ಗಿಲ್ಲ. ನೆಕ್ಸ್ಟ್ ಬರುವಂತ ಏಪ್ರಿಲ್ ಅಲ್ಲಿ ಬೇಸಿಗೆ ನೀರೇ ಇರಲ್ಲ, ನಮ್ಮ ಒಂದ್ ಡ್ರಾಪ್ ನೀರ್ ಇರಲ್ಲ. ರೈತರೆಲ್ಲ ಆಲ್ಮೋಸ್ಟ್ ಎಲ್ಲ ಇದಾಗ್ತಾರೆ. ಇಂತ ಸಿಚುವೇಶನ್ ಇದ್ರೂ ತಮಿಳ್ನಾಡಿಗೆ ನೀರ್ ಕೊಡ್ತಾ ಇದಾರಲ್ಲ. ಸರ್ಕಾರ ವೈಫಲ್ಯ. ಈ ಸರ್ಕಾರ ಏನ್ ಅನ್ಕೋಬಹುದು ನೀವು? ಸರ್ಕಾರದ ವೈಫಲ್ಯ ಇದು. ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಅದು ಇದು ಅಂತ ಹೇಳ್ತಾರೆ. ಬಟ್ ಸಿಎಂ ಆದಾಗ ನಮ್ಗ್ ಬೇಕು ಅಂತ ಇದ್ ಮಾಡ್ಬೋದಾಗಿತ್ತಲ್ಲ. ಅವ್ರು ತಮಿಳ್ನಾಡಿನಿಂದ ಬಂದು ಇಲ್ಲಿ ಫೈಟ್ ಮಾಡುವಾಗ ನಾವ್ ಇಲ್ಲಿ ಯಾಕೆ ಫೈಟ್ ಮಾಡಬಾರ್ದು? ಅವ್ರು ಹೇಳ್ತಾ ಇದಾರೆ ತಮಿಳ್ನಾಡವರು, ನೀವು ಏನಾದ್ರು ನೀರ್ ಕೊಟ್ಟಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಬರುವಂತ ಕಲ್ಲಾಗ್ಬೋದು, ಮರಳಾಗ್ಬೋದು, ಈ ತರ ನಾವು ಬ್ಯಾನ್ ಮಾಡ್ತೀವಿ. ಎಲ್ಲಾ ಕಡೆನೂ ಯಾವುದೇ ಪಕ್ಕದ ರಾಜ್ಯ ಆಗ್ಬೋದು, ಎಲ್ಲದಕ್ಕೂ ವಹಿವಾಟುಗಳು ಇರ್ತವೆ. ಅವ್ರು ಒಂದೊಂದು ಸ್ಟಾಪ್, ನಾವು ಒಂದೊಂದು ಸ್ಟಾಪ್ ಮಾಡ್ತೀವಿ. ಅವ್ರ ಕಡೆಯಿಂದ ನಮ್ಗೆ ಎಷ್ಟು ಬರುತ್ತೋ ನಮ್ ಕಡೆಯಿಂದ ಅವ್ರಿಗೂ ಅಷ್ಟೇ ಹೋಗ್ತಾರೆ. ಬೆದರಿಸಿದ್ರೆ ನಾವು ಭಯ ಬಿದ್ಬಿಟ್ರೆ ಇನ್ನ ಜೀವನ ಮಾಡಕ್ಕಾಗತ್ತ ಸರ್? ಈಗ ಲಾಸ್ಟ್ ಟೈಮು ನಿಮ್ಮ ಚಿಂತಾಮಣಿಗೆ ಪವನ್ ಕಲ್ಯಾಣ್ ಬಂದಿದ್ರು. ಹೌದು, ಬಂದ್ರು, ಇಲ್ಲೆಲ್ಲ ಕರ್ನಾಟಕ ಎಲ್ಲ ನೋಡಿದ್ರು, ಅವ್ರಿಗೆ ಇಷ್ಟ ಆಯ್ತು, ಹೋದ್ರು.
ಮತ್ತೆ ಆಂಧ್ರದಲ್ಲಿ ಚಿತ್ತೂರು ಗಡಿ ಭಾಗದಲ್ಲಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಚಿತ್ತೂರು ಗಡಿ ಭಾಗದಲ್ಲಿ ಆನೆ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ನಮ್ ಕಡೆಯಿಂದ ಒಂದು 5 ಆನೆ ತಗೊಂಡ್ ಹೋಗ್ತಾರೆ ನಾವು ಆಂಧ್ರಕ್ಕೆ. ತಗೊಂಡೋಗಿ ಅಲ್ಲಿನ ಸಮಸ್ಯೆನ ಅವರು ಪರಿಷ್ಕಾರ ಮಾಡಕ್ಕೆ ಇಲ್ಲಿನ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಹತ್ರ ಈಸ್ಕೊಂಡು ಹೋಗ್ತಾರೆ. ಇಲ್ಲಿ ಪಕ್ಕದಲ್ಲಿರುವಂತ ಕೃಷ್ಣಾ ನದಿ ನೀರನ್ನ ಇವ್ರು ಯಾಕೆ ಕೇಳಿ ತಗೊಂಡ್ ಬರಬಾರ್ದು? ಯಾರು ಅದ್ರ ಬಗ್ಗೆ ಯಾರು ಮಾತಾಡ್ತಾನೆ ಇರೋದ? ಯಾಕೆ ಅಧಿಕಾರಿಗಳು ನಿರ್ಲಕ್ಷ್ಯ? ಅಧಿಕಾರಿಗಳ ನಿರ್ಲಕ್ಷ್ಯ, ರಾಜಕೀಯ ಇಲ್ಲಿನ ಶಾಸಕರಾಗ್ಬೋದು, ಸುತ್ತು ಇರೋ ಈ ಭಾಗದಲ್ಲಿರೋ ಶಾಸಕರಾಗ್ಬೋದು, ಸಚಿವರಾಗ್ಬೋದು, ಮಾತಾಡಿ ತಗೊಂಡ್ಬರ್ಬೇಕಿತ್ತು. ಹೌದು. ಆ ಕೆಲಸ ಯಾರು ಮಾಡ್ತಿಲ್ಲ. ಇಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇದು ಏನಾಗ್ಬಿಟ್ಟಿದೆ, ಬಿಸಿ ಲೈಫ್. ಜನಸಾಮಾನ್ಯರಿಗೂ ಬಿಸಿ ಲೈಫ್. ರಾಜಕೀಯದ ಬಗ್ಗೆ ಅವತ್ತು ಓಟ್ ಬಂದಾಗ ಮಾತ್ರ ಓಟ್ ಬಗ್ಗೆ ತಲೆ ಕೆಡಿಸ್ಕೊಂತ ಇದೆ. ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆಗೆ ಏನ್ ಪರಿಣಾಮ ಆಗುತ್ತೆ, ಪರಿಣಾಮ ಬೀರುತ್ತೆ ಇದು ಅನ್ನೋದು ಯಾರು ಯೋಚನೆ ಮಾಡ್ತಾ ಇಲ್ಲ. ತಕ್ಷಣಕ್ಕೆ ಏನ್ ಪ್ರೆಸೆಂಟ್ ನನ್ನ ಹೆಂಡತಿ ಮಕ್ಕಳು ನಾನು ಇಷ್ಟರಲ್ಲಿ ಇದ್ದೋಗಿದ್ದಾರೆ. ಮತ್ತೆ ಇಲ್ಲಿ ಉದ್ಯೋಗ ಅವಕಾಶ ಏನಾದ್ರು ಇದೆಯಾ? ಇಲ್ಲ ಸರ್, ಎಲ್ಲ ಬೆಂಗಳೂರಿಗೆ ಹೋಗ್ತಾ ಇದಾರಲ್ವಾ. ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದಾರೆ, ಫ್ಯಾಕ್ಟ್ರಿ ಗೇಟ್ ಹೋಗ್ತಾ ಇದಾರೆ. ನರಸಾಪುರದಲ್ಲಿ ಒಂದಷ್ಟು ಜನ ಹೋಗ್ತಾ ಇರ್ಬೋದು, ನರಸಾಪುರಕ್ಕೆ ಹೋಗ್ತಾ ಇದಾರೆ. ಹೊಸನಹಳ್ಳಿಯಲ್ಲಿ ಈಗ ಸ್ಟಾರ್ಟ್ ಆಗಿದೆ, ಒಂದಷ್ಟು ಜನ ಹೋಗ್ತಾ ಇದಾರೆ. ಬಟ್ ಅದಕ್ ಮುಂಚೆ ಎಲ್ಲಾನು ಬೆಂಗಳೂರು ಫ್ಯಾಕ್ಟ್ರಿ ಗೇಟ್ಗೆ ಹೋಗ್ತಾ ಇದಾರೆ ಯುವಕರು ಯುವತಿಯರು ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಹೌದು. ಇಲ್ಲಿ ಸ್ವತಃವಾಗಿ ಅವ್ರಿಗಂತೂ ಏನೋ ಕೆಲಸ ಏನು ಕೆಲಸ ಇಲ್ಲ, ಆ ತರದ್ ಏನು ಇಲ್ಲ. ಏನೋ ಆ ತರ ಬರ್ಬೇಕಾದ್ರೆ ಏನೇ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಇಂಡಸ್ಟ್ರಿಯಲ್ ಏರಿಯಾಗಳು ಆಗ್ಬೇಕು, ಈಗ ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡ್ಬೇಕು. ಬಟ್ ನರಸಾಪುರದಲ್ಲಿ ಒಂದ್ ಮಾಡಿದ್ರು, ಹತ್ತಿದೇನೋ ಆಗಿದೆ ಅಂತ ಇದಾರೆ. ಅದು ಫಂಡ್ ಏನೋ ರಿಲೀಸ್ ಆಗಿದೆ ಅಂತ ಇದಾರೆ. ಬಟ್ ಅದು ಎಲ್ಲಿವರೆಗೂ ಕಾಮಗಾರಿ ಸ್ಟಾರ್ಟ್ ಆಗಿದೆ ನಮ್ಮವರೆಗೂ ಗೊತ್ತಿಲ್ಲ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ಹೆಂಗೆ ಚಿಂತಾಮಣಿ ಅಭಿವೃದ್ಧಿ ಆಗಿದೆ ಅಣ್ಣ ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಚಿಂತಾಮಣಿ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕೆಲ್ಸಗಳು ತೋರಿಸ್ತಾ ಇದಾರೆ. ಆದ್ರೆ ಆ ಕೆಲ್ಸಗಳು ಆಗ್ಬೇಕಾದ್ರೆ ಪೂರ್ಣಾವಧಿಯಲ್ಲಿ ಯಾವ್ದು ಕೆಲಸ ಆಗಿಲ್ಲ. ಕೆಲಸ ನಡೀತಾ ಇದೆ ಅಂತ ಹೇಳಿ ಕೋಟಾನುಗಟ್ಲೆ ಹಣ ತರ್ತಾ ಇದಾರೆ. ಅದಕ್ಕೆ ತಕ್ಕಂತೆ ಏನು ಕಮಿಷನ್ಸ್ ನಡೀತಾ ಇದೆ. ಇಲ್ಲಿ ನನಗ್ ಗೊತ್ತಿದ್ದ ಮಟ್ಟಕ್ಕೆ ಎಷ್ಟು ಲೈಸೆನ್ಸ್ ಇದಾವೆ, ಸುಮಾರು 100 ರಿಂದ 150 ಲೈಸೆನ್ಸ್ ಇರುತ್ತೆ. ಗ್ರೇಡ್ 1, ಗ್ರೇಡ್ 2 ಈ ತರ. ಆದ್ರೆ ಯಾವ ಒಬ್ಬ ಕಾಂಟ್ರಾಕ್ಟರ್ ಕೂಡ ಚಿಂತಾಮಣಿಯವರು ಯಾರು ಇಲ್ಲ. ಮತ್ತೆ ಅದು ನಮ್ಮ ಪಕ್ಕ ರಾಜ್ಯಗಳಿಂದ ತರಿಸ್ಕೊಂಡು ಅವ್ರ ಕೈಲಿ ಕೆಲಸಗಳು ಮಾಡಿಸ್ತಾ ಇದಾರೆ. ಅದೊಂದು ನೋವಿನ ಸಂಗತಿ. ಇಲ್ಲಪ್ಪ ಇಲ್ಲಿ ಯಾರು ಕಾಂಟ್ರಾಕ್ಟ್ ಯಾರುಗಳು ಇಲ್ಲ ಅಂದಾಗ ನೀವು ಕರೆಸಿ ಮಾಡಿಸೋದ್ರ ನಮ್ದೇನ್ ಅಭ್ಯಂತರ ಇಲ್ಲ. ಇಲ್ಲ ಬಿಡಪ್ಪ, ನಮ್ಗೆ A1 ಯಾರಿಲ್ಲ, ಕ್ಲಾಸ್ 1 ಕಾಂಟ್ರಾಕ್ಟ್ ಇಲ್ಲ, ಅಲ್ಲಿಂದ ತರಿಸಿ ಮಾಡ್ಬೇಕು ಅಂತ ಹೋಗ್ಬೋದು. ಇದಾರಲ್ವಾ ನಮ್ಗೆ ನಮ್ದೇ ಆದಂತ ಚಿಂತಾಮಣಿ ನಗರದಲ್ಲಾಗಿರೋರ್ಬಹುದು, ಗ್ರಾಮಾಂತರದಾಗಿರೋದು ನಮ್ದೇ ಆದಂತ ಕಾಂಟ್ರಾಕ್ಟರ್ಸ್ ಇದಾರೆ. ನಂಬರ್ 1 ಕಾಂಟ್ರಾಕ್ಟರ್. ಅವ್ರಿಗೆ ಯಾರಿಗೂ ಕೆಲಸಗಳು ಕೊಡ್ತಾ ಇಲ್ಲ. ಕೆಲಸಗಳು ಕೊಡ್ಬೇಕಾದ್ರೆ ಇಲ್ಲಿ ಅವ್ರಿಗೆ ಗೊತ್ತಿರೋದು ನಮ್ಗೆಲ್ರಿಗೂ ಕಮಿಷನ್ ಇಲ್ಲಿ ಕೊಟ್ರೆ ಎಲ್ಲಿ ನಮ್ಮ ಹೆಸರು ಆಚೆ ಬರುತ್ತೆ ಅಂತ ಹೇಳಿ ಆಚೆ ನೇರರಾಜ್ಯಗಳಿಂದ ತಂದು ಕಾಂಟ್ರಾಕ್ಟ್ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಇದು ಇಲ್ಲಿ ನಡೀತಾ ಇರುವಂತ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅವ್ರಾಗೋದಕ್ಕೆ ಏನ್ ಬೇಕು ಅದು ಮಾಡ್ತಾ ಇದಾರೆ. ಜನರಿಗೆ ಏನ್ ಕಾಣಿಸ್ತಾ ಇದೆ, ಜಲ್ಲಿ ಕಾಣಿಸ್ತಾ ಇದೆ, ಮಳ್ಳು ಕಾಣಿಸ್ತಾ ಇದೆ, ರೋಡ್ ಹೊಡಿತಾ ಇದಾರೆ. ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿಗಳು ಏನಾಗ್ತಾ ಇದೆ, ರೋಡ್ ಬರ್ತಾ ಇದೆ. ಅಷ್ಟು ಬಿಟ್ರೆ ಅಭಿವೃದ್ಧಿ ಅನ್ನೋದು ಇನ್ನ ಅದು ಹಂತದಲ್ಲಿ ಇದೆಯನ್ನೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಈಗ ಪ್ರಸ್ತುತಕ್ಕಂತೂ ಇಷ್ಟೇ ನಡೀತಾ ಇರೋದು. ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಇಷ್ಟು ಮಟ್ಟಕ್ಕೆ ನಡೀತಾ ಇದೆ. ಹಲವಾರು ಆರೋಪಗಳಿವೆ. ಭೂ ಕಬ್ಜೆ ಆಗ್ಬೋದು, ಮತ್ತೆ ಇಲ್ಲಿರುವಂತ ಸಣ್ಣ ರೈತರು ಆಗ್ಬೋದು, ಮತ್ತೆ ಬೀದಿ ವ್ಯಾಪಾರಸ್ಥರಾಗ್ಬೋದು, ಇವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಂತ ಅದು ನಿಜಾನ? ಅದು ಈಗ ಹೇಳಿದ್ದೆ ನಾನು. ಜನಸಾಮಾನ್ಯರಿಗೆ ಯಾವುದೇ ತರಹದ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ಅವ್ರು ಯಾರು ಕೂಡ ಇವತ್ತು ನಮ್ಮ ಏನೀಗ ಶಾಸಕರು ಅಂತ ಹೇಳ್ತಾರೆ, ಆ ಶಾಸಕರ ಪರವಾಗಿ ನಿಲ್ಬೇಕಾಗಿತ್ತಾದ್ರೆ ಇವಾಗ ಈಗಿರೋ ಪರಿಸ್ಥಿತಿಯಲ್ಲಿ ಇವರೆಲ್ಲರೂ ಕೂಡ ಕಳೆದ ಏನು MP ಚುನಾವಣೆಯಲ್ಲಿ ಏನು ನಮ್ಗೆ ರಿಸಲ್ಟ್ ಬಂದಿದೆ, ಆ ರಿಸಲ್ಟ್ ಹೇಳ್ತಾ ಇದೆ ನಾವ್ ಯಾರ ಪರ ಇದೀವಿ ಅಂತ ಜನನ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಇನ್ನ ಏನು ಈ ಅಭಿವೃದ್ಧಿ ಇನ್ನ ಹಿಂಗೆ ಮಾಡ್ಕೊಂಡು ಹೋದ್ರೆ ಇನ್ನು ಅದ್ರಲ್ಲಿ ಇನ್ನ ಏನೇನಾಗತ್ತೋ ಮುಂದಿನ ದಿವಸಗಳು ಗೊತ್ತಾಗತ್ತೆ ಅವ್ರಿಗೂ. ಅದೊಂದಂತ ಇನ್ನೊಂದ್ ಏನ್ ಕೇಳ್ತಾ ಇದಾರೆ ತಾವು, ಭೂ ಕಬ್ಜಾ ಏನು ಅಂತ ಹೇಳ್ಬಿಟ್ಟು ನೀವು ಕೂಡ ಒಂದು ಅರ್ಜಿ ಹಾಕೊಂಡ್ರೆ ನಿಮ್ಗೆ ಕೂಡ ಸಿಗ್ಬೋದು ಅನ್ಕೊಳ್ತೀವಿ. ನಿಮ್ಗೂ ಸಿಗತ್ತೆ. ನಮ್ದು ಸುಮಂತ್ ಟಿವಿ ನೀವು ಒಂದು ಅರ್ಜಿ ಹಾಕೊಂಡ್ರೆ ಇಂಥ ಶಾಸಕರು, ಇಂಥವ್ರ ತಂದೆ, ಇಂಥ ಇವರು ಏನೇನ್ ಇವ್ರದ್ದು ಸಹಭಾಗಿತ್ವ ಇದೆ, ಚಿಂತಾಮಣಿಯಲ್ಲಿ ಇವರೊಂದು ಕ್ರಿಮಿನಲ್ ಕೇಸಸ್ ಆಗಿರ್ಬೋದು, ಇಲ್ಲ ಬೇರೆ ಯಾವ್ದೇ ಕೇಸ್ ಇದ್ರು ಕೂಡ ನಮ್ಗೆ ಮಾಹಿತಿ ಕೊಡಿ ಅಂದ್ರೆ ನೀವು ಮಾಹಿತಿಗೆ ಹಾಕೊಂಡ್ರೆ ಆ ಬೆಟ್ಟದಿರ್ಬೋದು, ಆ ಸ್ಕೂಲ್ದಿರ್ಬೋದು, ಅವ್ರ ಮನೆದು ಅವ್ರದ್ದೆಲ್ಲ ಪುರಾವೆಗಳು ತಮಗೆ ಸಿಗತ್ತೆ. ದಯವಿಟ್ಟು ದಾಖಲೆ ಸಮೇತ ಸಿಗತ್ತೆ ನಿಮ್ಗೆ. ನಾನು ಹೇಳೋದಕ್ಕಿಂತ ನೀವು ಒಂದು ಅರ್ಜಿ ಹಾಕೋದು ತಮ್ಗೆಲ್ಲ ದಾಖಲೆಗಳು ಸಿಗುತ್ತೆ. ಮತ್ತೆ ಸ್ವಲ್ಪ ಜನ ಆರೋಪ ಏನಂದ್ರೆ ನೆಕ್ಸ್ಟ್ MC ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಇರಲ್ಲ ಅಂತವ್ರು, ನಿಜಾನ? ಅದು ನಮ್ಗ್ ಗೊತ್ತಿಲ್ಲ ಸರ್. ಅದು ನಾವ್ ಯಾಕೆ ಹೇಳ್ಬೇಕು? ಅವ್ರು ಇರೋದಿಲ್ಲ ಅಂತ ನಾವ್ ಯಾಕೆ ಹೇಳ್ಬೇಕು? ನಮ್ಗೆ ಅವರೇ ಇರಬೇಕು ಅಂತ ನಮ್ದು ಒಂದು ಅಭಿಲಾಷಣೆ ಇದೆ. ಯಾಕಂದ್ರೆ ಏನ್ ಇವಾಗ ನಡೀತಾ ಇದೆ ಅಭಿವೃದ್ಧಿ, ಇಂತ ಅಭಿವೃದ್ಧಿ ನಡೀತಾ ಇದ್ರೆ ನಮ್ಗೆ ಗೆಲ್ಲೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಯಾರಾದ್ರೂ ಒಳ್ಳೆಯವ್ರ ಬರ್ಲಿ ಅಂತ ಅವ್ರು ಇದ್ರೇನೆ ಒಳ್ಳೇದು ನಮ್ಗೆ. ಅವ್ರು ಎಲ್ಲೂ ಹೋಗ್ದಿಲ್ಲ, ಇಲ್ಲೇ ಇದ್ದು ಈ ಜನರಿಗೆ ಈ ತರಾನೇ ಸ್ವಲ್ಪ
ಕೊಟ್ರೆ ಜನರಿಗೆ ಇನ್ನ ಸ್ವಲ್ಪ ಜನಸಾಮಾನ್ಯರಿಗೆ ಏನ್ ಕೊಡ್ತಾರೆ ಇನ್ ಸ್ವಲ್ಪ ಮೇಲ್ಮಟ್ಟದವ್ರಿಗೂ ಗೊತ್ತಾಗುತ್ತೆ ಅಭಿವೃದ್ಧಿ ಏನು ಅಂತ. ಮತ್ತೆ ಬೀದಿ ವ್ಯಾಪಾರಸ್ಥರು ಸುಮಾರು ಜನ ಆರೋಪ ಮಾಡಿದ್ದಾರೆ, ಹ್ಮ್ ಅವರು ಕೆಲ್ಸಕ್ಕಿಲ್ದರ ಅಭಿವೃದ್ಧಿ ಮಾಡಕ್ ಹೋಗಿ ನಮ್ ಜೀವನ ಹಾಳು ಮಾಡಿದಾರಂತೆ, ಆ ತರ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಮಾಡಿರ್ಬೋದು, ಅದಕ್ಕೆ ಅದು ಅದು ಎಲ್ರದ್ದು ಅದು ಅದು ಎಲ್ಲ ಕರೆಕ್ಟ್ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗ ರೋಡ್ ಹೊಡಿಬೇಕಾಗತ್ತೆ, ಅಭಿವೃದ್ಧಿ ಅಂದಾಗ ರೋಡ್ ಹೊಡಿಬೇಕು. ಹೊಡೆದಾಗ ಆ ಫುಟ್ಪಾತ್ ಇರುವ ಆ ಕಾರ್ಯಕ್ರಮದಲ್ಲಿ ಕೆಲವ್ರಿಗೆ ಅದಾಗಿದೆ, ಅದನ್ನ ಎಲ್ಲಾನು ಅಂತ ನಾನು ಹೇಳೋದಿಲ್ಲ. ಕೆಲವ್ರಿಗೆ ತೊಂದರೆ ಆಗಿದೆ, ಕೆಲವ್ರಿಗೆ ನಮ್ಮಂತ ಕೆಲವ್ರಿಗೆ ಸುಗಮ ಸಂಚಾರ ಮಾಡ್ಬೇಕಾದ್ರೆ ಕೆಲವು ಅದು ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿನ ಶಾಸಕರು ಬೇರೆ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡ್ಕೊಂಡಿದ್ದಾರೆ, ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅವ್ರ ಆಸೆ ಪಡ್ತಾವ್ರೆ ಅಂತ ಸ್ವಲ್ಪ ಜನ ಹೇಳ್ತಾವ್ರೆ. ಶಿಲಘಟ್ಟ ಕ್ಷೇತ್ರದಲ್ಲಿ ನೆಕ್ಸ್ಟ್ ಚುನಾವಣೆಗೆ ಪೋಟಿ ಮಾಡ್ಬೇಕು ಅಂತ, ಇಲ್ಲಿ ಬಾಲಾಜನ್ ಅವ್ರನ್ನ ಅವ್ರ ಅಣ್ಣನ್ನ ಇಲ್ಲಿ ನಿಲ್ಸ್ಬೇಕು ಅಂತ, ಅದ್ ನಿಜಾನ? ಅದು ಊಹಾಪೋಹಗಳಿದೆ, ಊಹಾಪೋಹಗಳಂತೂ ಇದೆ. ಅಲ್ಲಿ ಹೋಗಿ ನಿಲ್ಬೇಕು ಅನ್ನೋದು ಇದೆ. ಆದ್ರೆ ಅವ್ರು ಜಿಲ್ಲಾ ಉಸ್ತುವಾರಿಗಳಾಗಿದ್ದಾರೆ, ಅವ್ರು ಎಲ್ಲಾದ್ರೂ ಹೋಗಿ ಅವ್ರು ಪ್ರಚಾರ ಮಾಡ್ಬೋದು, ಅದ್ರದಲ್ಲಿ ನಮ್ದೇನು ಇದಿಲ್ಲ. ಅವ್ರೆಲ್ಲಾದ್ರೂ ಪ್ರಚಾರ ಮಾಡ್ಬೋದು. ಆದ್ರೆ ಇಲ್ಲಿನ ಈ ಸದ್ಯದ ಮಟ್ಟಕ್ಕೆ ನಮ್ಗೆ ಸುಧಾಕರ್ ಅಣ್ಣನೇ ಇಲ್ಲಿ ಸೂಕ್ತ, ನಮ್ಗೆ ಇಲ್ಲಿ ಸೂಕ್ತ ಅಂತ ನನ್ಗನ್ಸತ್ತೆ. ಯಾಕಂದ್ರೆ ಏನ್ ಈ ಅಭಿವೃದ್ಧಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿದ್ದಾಗಲೇ ಪೂರ್ಣ ಆದ್ರೆ ಸ್ವಲ್ಪ ಸರಿಯಾಗುತ್ತೆ. ಆ ಜನಸಾಮಾನ್ಯರಿಗೆ ಏನ್ ನೀವು ತೊಂದರೆ ಕೊಡ್ತಾರೆ, ಇನ್ ಸ್ವಲ್ಪ ಮೇಲ್ವರ್ಗದವ್ರು ಆದಾಗ ಇನ್ನೂ ಸ್ವಲ್ಪ ಸುಗಮ ಆಗುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಮತ್ತೆ ಇನ್ನೊಂದು ಆರೋಪ ಇದೆ, MC ಸುಧಾಕರ್ ವಿರುದ್ಧ ಏನಾದ್ರೂ ಕ್ವಶನ್ ರೈಸ್ ಮಾಡುತ್ತೆ ಅವ್ರ ಮೇಲೆ ಕೇಸ್ಗಳಾಗ್ತಾರಂತೆ, ನಿಜಾನ? 100% ಆಗ್ತಾರೆ. ಏನ್ ತರ ಕೇಸ್ಗಳಾಗ್ತಾರೆ? ಯಾವ ತರ ಕೇಸ್ಗಳಾಗ್ತಾರೆ ಅಂದ್ರೆ ಏನ್ ಇವಾಗ ಈ ಡೈರೆಕ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ. ಈಗ ಯಾರು ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾದಳ ಅಂತ ಯಾರು ಒಂದಷ್ಟು ಜನನ್ನ ಏನೋ ಒಂದು ಹೆಚ್ಚು ಕಮ್ಮಿ ಆದಾಗ, ಯಾವ್ದೋ ಒಂದು ಕೇಸ್ ಆದಾಗ, ಯಾವ್ದೋ ಒಂದು ಅಂಬೇಡ್ಕರ್ದು ಒಂದು ಪುತ್ಥಳಿಗೆ ಇದಾದಾಗ ಹೋಗಿ ಅದ್ರ ಪರವಾಗಿ ನಿಲ್ತಾರೆ, ಅಂತವ್ರನ್ನ ಚುನಾಯಿತ ಮಾಡ್ಕೊಂತಾರೆ. ಯಾರು ಇದರಲ್ಲಿ ಮುಂಚೂಣಿಯಲ್ಲಿದ್ದಾರೆ, ಭಾಜಪಾದಲ್ಲಿ ಯಾರಿದ್ದಾರೆ ಮುಂಚೂಣಿಯಲ್ಲಿ, ಇದರಲ್ಲಿ ಜಾತ್ಯತೀತ ಜನತಾದಳ ಯಾರಿದ್ದಾರೆ, ಇಂಥವ್ರನ್ನೆಲ್ಲ ಅವ್ರ ಮುಂದೆ ಹಾಕೋತಾರೆ. ಅದ್ರ ಜೊತೆಗೆ ಸಂಘಟನೆಗಳು, DSS ಸಂಘಟನೆಗಳಾಗಿರ್ಬೋದು, ಯಾವ್ದೇ ಸಂಘಟನೆಗಳಾಗಿರ್ಬೋದು ಮುಂದೆ ಬರಬಾರ್ದು. ಅವ್ರಿಗೆ ಅವ್ರ ವಿರುದ್ಧವಾಗಿ ಯಾರು ಚಕ್ರ ಎತ್ತಬಾರ್ದು. ಅಂತವ್ರನ್ನ ಯಾರ ಚಕ್ರ ಎತ್ತಾರಂದ್ರೆ ಅವ್ರು ಫಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ಅವ್ರ ಮೇಲೆ ಯಾವ್ದೋ ಒಂದು ಸುಮ್ನೆ ಯಾವ್ದೋ ಒಂದು ಮೀಟರ್ ಪಟ್ಟಿ ತಂದೆ, ಯಾವನೋ ಒಂದು ಗೊತ್ತೇ ಇರೋದಿಲ್ಲ ಅಸಲಿಗೆ, ಅವನ್ನ ಆ ಮೀಟರ್ ಪಟ್ಟಿ ದಂಧೆಯಲ್ಲಿ ಸಿಕ್ಕು ಹಾಕ್ತಾರೆ. ನಾನು ಕೂಡ ಇದನ್ನ ಉದಾಹರಣೆ. ಅದ್ರಲ್ಲಿ ನಮ್ಮನ್ನು ಕೂಡ ಕರೆಸಿ ಇನ್ಸ್ಪೆಕ್ಟರ್ ಕರೆದಿದ್ದು, ಕರೆದ್ರೆ ನಾವ್ ಹೇಳ್ ಬಂದಿದ್ವಿ, ಆಯ್ತಪ್ಪ ನಾವು ಇಂಥವ್ರಿಗೆಲ್ಲ ಕೊಟ್ಟಿದ್ವಿ, ಅವ್ರನ್ನ ಕರೆಸಿ ಅಂತ ಹೇಳ್ ಬಂದಿದ್ವಿ, ಅದ್ ಬೇರೆ ವಿಚಾರ. ಆದ್ರೆ ಯಾರು ಈ ಭ್ರಷ್ಟಾಚಾರದ ವಿರುದ್ಧವಾಗಿ ಯಾರು ನಾವು ಹೋರಾಟ ಮಾಡ್ತೀವೋ, ಯಾರು ಈ ಸಂವಿಧಾನ ಉಳಿತವಾಗಿ ನಾವು ಹೋರಾಟ ಮಾಡ್ತೀವೋ ಅವ್ರ ವಿರುದ್ಧವಾಗಿ 100% ಅಂತೂ ಇವರು ಚಕಾರ ಅಂತ ಇರ್ತಾರೆ. ಈ ತರ ನಡೀತಾರ? ನಿಜ, 100% ನಿಜ. ದಾಖಲೆ ಸಮೇತ ತಾವು ತಗೊಳ್ಳಿ, ಇವಾಗ ಬೇಕಾದ್ರೆ ತಗೊಳ್ಳಿ. ಪುತ್ಥಳಿ ವಿರುದ್ಧವಾಗಿ ನಾವೆಲ್ಲರೂ ಅವರು ಪುತ್ಥಳಿ ತೆಗಿಬೇಕಾದ್ರೆ ಅವ್ರ ವಿರುದ್ಧವಾಗಿ ನಾವೆಲ್ಲರೂ ಹೋರಾಟ ಮಾಡಿದವ್ರೆ, DSS ಪರವಾಗಿ. DSS ಒಂದೇ ಅಲ್ಲ, ಎಲ್ಲಾ ಸಂಘಟನೆಗಳು ಸೇರಿ ನಾವು ಅದನ್ನ ತರಿಬೇಕು ಅಂತ ಮಾಡಿದ್ವಿ. ಆದ್ರೆ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಹೇಳಿ ಅವ್ರ ಸ್ವಇಚ್ಛೆಯಿಂದ ನಮ್ಮ ಅಂಬೇಡ್ಕರ್ ಅನ್ನ ತೆರವುಗೊಳಿಸ್ರಿ ಇಲ್ಲಿಂದ. ಆ ವಿಚಾರದಲ್ಲಿ ಯಾರಿದ್ರು ಅವರೆಲ್ಲ ಮೇಲೆ ಕೇಸ್ ಹೋಗಿ ನೋಡಿ, ಇಲ್ಲೇ ನಮ್ಮ ತಹಸೀಲ್ದಾರ್ ಕೋರ್ಟ್ ಅಲ್ಲೇ ಹಾಕಿದ್ದಾರೆ, ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಇದಕ್ಕೆಲ್ಲದಕ್ಕೂ ನಾವು ಕ್ವಾಶ್ಗೆ ಹಾಕೊಂಡಿದ್ದೀವಿ, ನಿಮ್ ದಾಖಲೆ ಸಮೇತ ಕೊಡ್ತೀವಿ. ಮತ್ತೆ ಈ ತರ ಅವ್ರು ಮಾಡೋದ್ರಿಂದ ಮುಂದಿನ ಚುನಾವಣೆ ಗೆಲ್ತಾರ? ಇವಾಗ ಇಷ್ಟೊತ್ತು ಹೇಳಿದ ಅದೇ ಅಲ್ವಾ, ಇಷ್ಟೊತ್ತು ಹೇಳಿದ್ದು ಅದೇ. ಇದೇ ಸುಧಾಕರ್ ಇದ್ರೆ ಯಾರು ಅಪೋನೆಂಟ್ ಅಂತ ಬರ್ತಾರೆ ಅವ್ರಿಗೆ ತುಂಬಾ ಸುಲಭವಾಗಿ ಗೆಲ್ಲೋದಕ್ಕೆ ತುಂಬಾ ಸುಲಭವಾಗುತ್ತೆ ಅವ್ರ ದಾರಿ. ಅದರಿಂದ ಇದೇ ಸುಧಾಕರ್ ಇರ್ಬೇಕು ಅಂತ ನನ್ನ ಪ್ಲೇಸ್. ಆ ತರ ಹೇಳ್ತಾರೆ. ಅವರಿದ್ರೆ ಸುಗಮ ಆಗತ್ತಲ್ಲ. ಏನ್ ಜನಸಾಮಾನ್ಯ ಯಾರು ಹಾಕ್ತಾರೆ ಓಟ್? ಯಾರು ಹಾಕೋದಿಲ್ಲ. ಈ ತರ ಹಿಂಸೆ ಕೊಟ್ಟು ಈ ತರ ಸಂವಿಧಾನ ಕೊಗ್ಗಲ ಮಾಡ್ತಾ ಇದ್ರೆ ಯಾರು ಮಾಡ್ತಾರೆ ಓಟು? 100% ಮುಂದೆ ಬರುವಂತ ಚುನಾವಣೆಗಳೆಲ್ಲ, ಈ ಹಿಂದಿನ MP ಚುನಾವಣೆಯಲ್ಲಿ ಅವ್ರಿಗೆ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ಜನ ತೋರಿಸ್ಬಿಟ್ಟಿದ್ದಾರೆ. ನಿಮ್ಮ ಭವಿಷ್ಯ, ಹಿಂದಿನ MP ಚುನಾವಣೆ ನಿಮ್ಮ ಭವಿಷ್ಯ ಏನು, ಮುಂದಿನ ಭವಿಷ್ಯ ಏನು ಅಂತ ತೋರಿಸ್ಬಿಟ್ಟಿದ್ದಾರೆ. ಆದ್ರೆ ಇನ್ನ ಅದಕ್ಕಿಂತ ಮಿಗಿಲಾಗಿ ಇನ್ನು ಬರುವಂತ ಚುನಾವಣೆಯಲ್ಲಿ ಕೂಡ ಅವ್ರಿಗೆ ಗ್ರಾಮ ಪಂಚಾಯತಿ, MLC, ಈಗ MLC ಚುನಾವಣೆ ಬರುತ್ತೆ. ಈಗ MP ಚುನಾವಣೆ ಮುಗ್ದ ಮೇಲೆ MLC ಚುನಾವಣೆ ಬರ್ತಾರೆ. MLC ಚುನಾವಣೆಯಲ್ಲಿ ಕೂಡ ಅವ್ರಿಗೆ ಜನ ತಪ್ಪು ಮಾಡ್ತಾರೆ. ಮತ್ತೆ ಚಿಂತಾಮಣಿಗೆ ಏನ್ ಅಭಿವೃದ್ಧಿ ಬೇಕು ನಿಮ್ಗೆ ಗೊತ್ತಿರೋ ಮಟ್ಟಕ್ಕ? ಚಿಂತಾಮಣಿಗೆ ಅಭಿವೃದ್ಧಿ ಇವಾಗ ಏನ್ ಮಾಡ್ತಾ ಇರಿ, ಈ ಅಭಿವೃದ್ಧಿನೇ ನಮ್ಮ ಲೋಕಲ್ ಅವ್ರಿಗೆ ಕೊಡಿ. ಇವಾಗ ಕೆಲಸ ಅಭಿವೃದ್ಧಿ ತಂದಿದ್ರೆ 2,000 ಕೋಟಿ ತಂದಿದ್ರೆ ಅನ್ಕೊಂಡ್ರಪ್ಪ. ಇಂಜಿನಿಯರಿಂಗ್ ಕಾಲೇಜ್ ನಡೀತಾ ಇದೆ, ಯಾರು ಕೊಡ್ಬೇಕು ಕೆಲಸ? ಇಲ್ವಾ? ಚಿಂತಾಮಣಿಯಲ್ಲಿ ಕಾಂಟ್ರಾಕ್ಟರ್ಗಳಿಲ್ವಾ? ಕೊಡಿ, ಅವ್ರ ಕೆಲಸ ಕೊಡಿ, ಮಾಡ್ಸಿ, ಅವ್ರ ಕೈಯಲ್ಲಿ ಕೆಲಸ ಮಾಡ್ಸಿ. ಯಾಕೆ ಅವ್ರೇನ್ ಮಾಡ್ಬಾರ್ದಾ? ಕ್ಲಾಸ್ 1 ಯಾರು ಇಲ್ವಾ ಇಲ್ಲಿ? ಅಂತವ್ರ ಕೆಲಸ ಮಾಡ್ಸಿ. ಇವಾಗ ಒಂದ್ ರೋಡ್ ಹೊಡಿಬೇಕು, ಕರ್ಸಿ, ಅವ್ರನ್ನೆಲ್ಲ ಕರ್ಸಿ ಒಂದ್ ಸಭೆ ಮಾಡಿ, ನೋಡ್ರಪ್ಪ ನಿಮ್ಗಿಂತ ಕಡೆ ನಾನು ಅಕಾಮಿಡೇಟ್ ಮಾಡ್ಕೊಡ್ತಾ ಇದೀನಿ, ದಯವಿಟ್ಟು ನಮ್ಗಿಂತಕ್ಕೆ ಸುಖ ಸಂಚಾರಕ್ಕೆ ಸಹಕಾರ ಕೊಡಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಕರ್ಸಿ ಮಾತಾಡಿ ಪ್ರೀತಿ ವಿಶ್ವಾಸದಿಂದ ಮಾಡಿ. ಯಾರು ಬೇಡ ಅಂತಾರೆ? ಕಾಂಪ್ಲೆಕ್ಸ್ ಹೊಡೆದಾಕ್ದ್ರು, ಇವರೇ ಅಪ್ರೂವಲ್ ಮಾಡಿರೋಂತ ಕಾಂಪ್ಲೆಕ್ಸ್, ನೀವೇ ಅಪ್ರೂವಲ್ ಮಾಡ್ಕೊಟ್ಟಿದ್ದವ್ರೆ ಕಾಂಪ್ಲೆಕ್ಸ್ ನ. ಆ ಕಾಂಪ್ಲೆಕ್ಸ್ ನೀವೇ ಹೊಡೆದಾಕ್ತಾರೆ. ಅವರೆಲ್ಲ ಬೀದಿಗೆ ಬರ್ತಾರೆ.
Reason ಏನು? ಬಿದ್ದೋಗ್ತಾ ಇದೆ, ಅದು ಸರಿ ಇಲ್ಲ, ಹ್ಮ್. ಸರಿ ಇಲ್ಲ, ಅದು ಗುಣಮಟ್ಟ ಸರಿ ಇಲ್ಲ, ಬಿದ್ದೋಗತ್ತದು. ನೀವು ಅಪ್ರೂವಲ್ ಹೆಂಗ್ ಮಾಡ್ತೀರ ಅದನ್ನ? ಹ್ಮ್ ಇವರೇ ಅಪ್ರೂವಲ್ ಮಾಡ್ತಾರೆ, ಇವರೇ ಅದನ್ನ ಹೊಡೆದಾಕ್ತಾರೆ. ಇವ್ರಿಗೆ ಏನ್ ಬೇಕು? ಅಭಿವೃದ್ಧಿ ಹೆಸರಲ್ಲಿ ಕಮಿಷನ್ ಬೇಕಷ್ಟೇ. ಯಾವ್ದೋ ಒಂದು ವರ್ಕ್ ಬರೋದು ಹಾಕೋದು, ಅದ್ರಲ್ಲಿ ಬರುವಂತ ಕಮಿಷನ್ ಅಲ್ಲಿ ಇವ್ರು ಬೇಕಾಗಿರೋ ಕೆಲಸ ಮಾಡಿಸ್ಕೊಡೋದು. ಇಷ್ಟು ಬಿಟ್ರೆ ಅಭಿವೃದ್ಧಿ ಅನ್ನೋದು ಇಷ್ಟೊಂದು ಕಾಣಿಸ್ತಾ ಇದೆ ನಮ್ಗೆ.